ಬೆಂಗಳೂರಿನ ಹೃದಯ ಭಾಗದಲ್ಲೇ ಇದೆ ಪಾಕ್ನ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿ. ಬೆಂಗಳೂರಲ್ಲಿದೆ ಪಾಕ್ನ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿ. ಬೆಂಗಳೂರಿನ ಹೃದಯ ಭಾಗದಲ್ಲೇ ಇದೆ ಶತ್ರುಗಳ ಆಸ್ತಿಗಳು. ರಾಜಭವನ ರಸ್ತೆಯಲ್ಲಿರೋ ಶತ್ರುಗಳ ಆಸ್ತಿ ಹರಾಜಿಗೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಎನಿಮಿ ಪ್ರಾಪರ್ಟಿ ಹರಾಜಿಗೆ ಮುಂದಾದ ಕೇಂದ್ರ ಸರ್ಕಾರ. ಭಾರತದಿಂದ ಪಾಕ್, ಚೀನಾ ಹೋಗಿ ಅಲ್ಲಿನ ನಾಗರಿಕತ್ವವನ್ನ ಪಡೆದುಕೊಳ್ಳಲಾಗಿದೆ. ಶತ್ರುಗಳ ಆಸ್ತಿಯನ್ನ ಗುರುತು ಮಾಡಲಾಗಿದೆ. ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ. ಬೆಂಗಳೂರು ಜಿಲ್ಲಾಡಳಿತದಿಂದ ಪ್ರಾಪರ್ಟಿಗೆ ದರ ನಿಗದಿ ಮಾಡಲಾಗ್ತಾ ಇದೆ. ಸರ್ಕಾರಿ ದರ, ಮಾರುಕಟ್ಟೆ ದರ ನಿಗದಿ ಮಾಡಿ ಜಿಲ್ಲಾಡಳಿತ ಹರಾಜು ಪ್ರಕ್ರಿಯೆ ನಡೆಸಲಿದೆ. ದೆಹಲಿಯಲ್ಲಿ ಉಗ್ರರ ಸ್ಫೋಟದ ಬೆನ್ನಲ್ಲೇ ಎಲ್ಲೆಡೆ ಭದ್ರತೆ ಹೆಚ್ಚು ಮಾಡಲಾಗಿದೆ. ಇದೀಗ ದೇಶದಲ್ಲಿರ್ತಕ್ಕಂಥ ಪಾಕ್ ಪ್ರಜೆಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿರುವಂತಹ ಪಾಕ್ ಪ್ರಜೆಗಳ ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನ ಹತ್ತಿಕ್ಕಲು ಸರ್ಕಾರ ಮುಂದಾಗಿದೆ. ದೆಹಲಿಯಲ್ಲಿ ಸಂಭವಿಸಿದ ಭೀಕರ ಕಾರು ಬ್ಲಾಸ್ಟ್ ಹೊಣೆಯನ್ನ ಪಾಕಿಸ್ತಾನ ಹೊತ್ತುಕೊಂಡಿದ್ದು, ಇದರ ಬೆನ್ನಲ್ಲೇ ದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನಿ ಪ್ರಜೆಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಲು ಪ್ಲಾನ್ ನಡೆಸಿದೆ ಎಂದು ತಿಳಿದು ಬಂದಿದೆ. ನೋಡಿ, ಈಗಾಗಲೇ ಬೆಂಗಳೂರಿನಲ್ಲಿರ್ತಕ್ಕಂಥ ಪಾಕಿಸ್ತಾನಿ ಪ್ರಜೆಗಳ ಆಸ್ತಿಯನ್ನ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾದಿಂದ ಆಸ್ತಿ ಗುರುತು ಮಾಡಲಾಗಿದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿ 4 ಕಡೆ ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನ ಕೂಡ ಹೊಂದಿದೆ. ಇದೇ ಎನಿಮಿ ರಾಷ್ಟ್ರ. ಕರ್ನಾಟಕ ನ್ಯೂಸ್ ವೀಕ್ನ ಎಕ್ಸ್ಕ್ಲೂಸಿವ್ ನ್ಯೂಸ್ ನೀವು ನೋಡ್ತಾ ಇದ್ದೀರಿ. ಬೆಂಗಳೂರಿನ ಒಟ್ಟು 4 ಕಡೆ ಶತ್ರುಗಳ ಆಸ್ತಿಯನ್ನ ಗುರುತು ಮಾಡಲಾಗಿದೆ. ಇದೇ ತಿಂಗಳು ಶತ್ರುಗಳ ಆಸ್ತಿ ಹರಾಜು ಪ್ರಕ್ರಿಯೆ ಆರಂಭವಾಗಲಿದೆ. ಹರಾಜಿನಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ಆದಾಯ ಹರಿದು ಬರಲಿದೆ. ಶತ್ರುಗಳ ಆಸ್ತಿಗೆ ಸಂಬಂಧಪಟ್ಟ ದಾಖಲೆ ಸರ್ಕಾರದ ಹೆಸರಿಗೆ ಬದಲಾಗುತ್ತಾ? ಮರಿಯಂ ಮಿರ್ಜಾ ಖಲೀಲಿ ಎಂಬುವರ 2 ಆಸ್ತಿ. ಸದ್ಯ ಪಾಕಿಸ್ತಾನದಲ್ಲಿ ನೆಲೆಸಿರುವ ಮರಿಯಂ ಮಿರ್ಜಾ. ರಾಜಭವನ ರಸ್ತೆಯಲ್ಲಿರುವ ಮರಿಯಂ ಮಿರ್ಜಾ ಆಸ್ತಿ. ವಿಕ್ಟೋರಿಯಾ ರಸ್ತೆಯಲ್ಲಿ ಜೋಸೆಫೈನ್ ರಾಜಮ್ಮ ಝೇವಿಯರ್ ಆಸ್ತಿ ಕೂಡ ಇದೆ. ಮಲ್ಯ ರಸ್ತೆಯಲ್ಲಿ ಮೈಕಲ್ ಟಾಮ್ ವಿಠಲ್ ಎಂಬುವರ ಆಸ್ತಿ ಕೂಡ ಇರುವಂಥದ್ದು. ಕಲಾಸಿಪಾಳ್ಯದಲ್ಲಿರುವ ಸೈಯದ್ ಅಬ್ದುಲ್ ಶುಕೂರ್ ಅವರ ಆಸ್ತಿ ಕೂಡ ಇರುವಂಥದ್ದು. ಈಗಾಗಲೇ ಬೆಂಗಳೂರು ಹೃದಯ ಭಾಗದಲ್ಲಿ ಸೇರಿದಂತೆ 4 ಕಡೆ, ಬೆಂಗಳೂರಿನ 4 ಕಡೆ ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ ಪಾಕಿಸ್ತಾನದ ಪ್ರಜೆಗಳು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಗಗನದೆತ್ತರಕ್ಕೆ ಇರುವಂತಹ ಕಟ್ಟಡಗಳು. ಇನ್ನ ನೋಡಿ, ಅದರಲ್ಲೂ ಕೂಡ ನಗರದ ರಾಜಭವನ ರಸ್ತೆಯಲ್ಲಿರ್ತಕ್ಕಂಥ ಪಾಕ್ ಪ್ರಜೆಗಳ ಆಸ್ತಿ ಸಾವಿರಾರು ಕೋಟಿ ರೂಪಾಯಿಗೆ ಮಾರಾಟವಾಗುವಂತಹ ಸಾಧ್ಯತೆ ಕೂಡ ಇದೆ. ಇದೀಗ ಭಾರತದಿಂದ ಪಾಕಿಸ್ತಾನ ಹಾಗೂ ಚೀನಾಗೆ ಹೋಗಿ ಅಲ್ಲಿನ ನಾಗರಿಕತ್ವವನ್ನ ಪಡೆದು ಆಸ್ತಿಯನ್ನ ಮಾಡಿರುವವರಿಗೆ ಬೆಸಿ ಮುಟ್ಟಿಸೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಪಾಕ್ ಪ್ರಜೆಗಳ ಆಸ್ತಿಯನ್ನ ಎನಿಮಿ ಪ್ರಾಪರ್ಟಿಯ ಹೆಸರಲ್ಲಿ ಹರಾಜು ಮಾಡಲು ಮುಂದಾಗಿದೆ. ಈಗಾಗಲೇ ಜಿಲ್ಲಾಡಳಿತ ಈ ಪ್ರಾಪರ್ಟಿಗೆ ಸರ್ಕಾರಿ ದರ ಹಾಗೂ ಮಾರುಕಟ್ಟೆ ದರವನ್ನ ನಿಗದಿ ಮಾಡಲಾಗಿದೆ. ಇದುವರೆಗೂ 4 ಕಡೆ ಶತ್ರು ದೇಶದ ಪ್ರಜೆಗಳ ಆಸ್ತಿಯನ್ನ ಗುರುತು ಮಾಡಲಾಗಿದೆ. ಗುರುತು ಮಾಡಿದಂತಹ ಆಸ್ತಿಯನ್ನ ಇದೇ ತಿಂಗಳ ಹರಾಜು ಪ್ರಕ್ರಿಯೆ ಆರಂಭವಾಗಲಿದ್ದು, ಹರಾಜಿನಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ಆದಾಯದ ನಿರೀಕ್ಷೆಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಶತ್ರುಗಳ ಆಸ್ತಿಗೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳು ಸರ್ಕಾರದ ಹೆಸರಿಗೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ವಾಕ್ಥ್ರೂ ಮಾಡಿದ್ದಾರೆ, ನೋಡ್ಕೊಂಬರೋಣ. ಬೆಂಗಳೂರಿನಲ್ಲಿ ಪಾಕಿಸ್ತಾನ ಪ್ರಜೆಗಳ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಪ್ರಾಪರ್ಟಿಯನ್ನ ಈಗಾಗಲೇ ಕೇಂದ್ರ ಸರ್ಕಾರ ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಏನು ಕಸ್ಟಡಿ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಅನ್ನೋ ಒಂದು ಅಡಿಯಲ್ಲಿ, ಇದರ ಅಡಿಯಲ್ಲಿ ಸಾಕಷ್ಟು ಪ್ರಾಪರ್ಟಿಗಳನ್ನ ಈಗಾಗಲೇ ವಶಪಡಿಸಿಕೊಂಡಿರುವಂಥ ಬೆಂಗಳೂರಿನಲ್ಲಿ ಕೂಡ 4 ಕಡೆ ಪ್ರಾಪರ್ಟಿಗಳನ್ನ ವಶಪಡಿಸಿರುವಂಥ. ಸದ್ಯ
ಈಗ ಏನು ಕ್ಯಾಪಿಟಲ್ ಹೋಟೆಲ್ ಏನಿದೆ ಇದು ಕೂಡ ಒಬ್ಬ ಪಾಕಿಸ್ತಾನಿ ಪ್ರಜೆಯ ಒಂದು ಅಧೀನದಲ್ಲಿರುವಂಥದ್ದು. ಇದು ಮತ್ತೆ ಇದ್ರ ಪಕ್ಕದಲ್ಲಿರುವಂತಹ ಪೆಟ್ರೋಲ್ ಬಂಕ್ ಏನಿದೆ ಇದು ಕೂಡ ಒಬ್ಬ ಪಾಕಿಸ್ತಾನಿ ಪ್ರಜೆಯ ಅಧೀನದಲ್ಲಿರುವಂಥದ್ದು. ಮಾರಿಯಂ ಮಿರ್ಜಾ ಅನ್ನುವಂತಹ ಹೆಸರಿನಲ್ಲಿ ಇರುವಂತವರು ಈ ಮಾಲೀಕತ್ವವನ್ನು ಹೊಂದಿರ್ತಾರೆ. ಇದೇ ರೀತಿಯಲ್ಲಿ ಸಾಕಷ್ಟು ಕಡೆ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಕೆಲವೊಂದು ಪ್ರಾಪರ್ಟಿಯನ್ನು ಕೂಡ ಈಗಾಗಲೇ ಸರ್ಕಾರ ಗುರುತಿಸಿರುವಂಥದ್ದು. ನೀವು ಹೇಳೋದಾದ್ರೆ ಜೋಸೆಫ್ ರಾಜಮ್ಮ ಮತ್ತೆ ರಾಜಮ್ಮ ಅಂತ ಒಂದು ಹೆಸರಿನಲ್ಲಿ ಅವರು ಕೂಡ ಪಾಕಿಸ್ತಾನದ ನಾಗರಿಕತ್ವವನ್ನು ಹೊಂದಿರ್ತಾರೆ. ಇವರು ವಿಕ್ಟೋರಿಯಾ ಸಿವಿಲ್ ಸ್ಟೇಷನ್ ಬಳಿ ಇರುವಂತಹ ಪ್ರಾಪರ್ಟಿಯನ್ನ ಈಗಾಗಲೇ ಸರ್ಕಾರ ಗುರುತಿಸಿರುವಂಥದ್ದು. ಇದಲ್ಲದೆ ಮೂರನೆಯದಾಗಿ ಈಗಾಗಲೇ ಮೈಕಲ್ ತಾಮ್ ಅಂತ ಹೇಳಿ ವಿಠಲ್ ಮಲ್ಯ ರಸ್ತೆಯಲ್ಲಿರುವಂಥದ್ದು ಸುಮಾರು 200 ಕೋಟಿ ಬೆಲೆ ಬಾಳುವಂತಹ ಆಸ್ತಿಯನ್ನ ಸರ್ಕಾರ ಈಗಾಗಲೇ ವಶಪಡಿಸಿಕೊಳ್ಳಕ್ಕೆ ಮುಂದಾಗಿರುವಂಥದ್ದು. ಅದಲ್ಲದೆ ನಾಲ್ಕನೇ ಒಂದು ಪ್ರಾಪರ್ಟಿಯಾಗಿ ಈಗಾಗಲೇ ಸೈಯದ್ ಅಬ್ದುಲ್ ಅಂತ ಹೇಳಿ ಅವರು ಕೂಡ ಪಾಕಿಸ್ತಾನದ ಒಂದು ನಾಗರಿಕತ್ವವನ್ನ ಪಡೆದಿರ್ತಾರೆ. ಆ ಒಂದು ಪ್ರಾಪರ್ಟಿಯನ್ನು ಕೂಡ ಅಂದ್ರೆ ಕಲಾಸಿಪಾಳ್ಯದಲ್ಲಿರುವ ಒಂದು 10 ಕೋಟಿ ಬೆಲೆ ಬಾಳುವಂತಹ ಒಂದು ಪ್ರಾಪರ್ಟಿಯನ್ನ ಈಗಾಗಲೇ ವಶಪಡಿಸ್ಕೊಳ್ಳಕ್ಕೆ ಮುಂದಾಗಿರುವಂಥದ್ದು. ಇದಲ್ಲದೆ ಈಗೇನು ಪರಾಗ್ ಹೋಟೆಲ್ ಇರ್ಬೋದು ಮತ್ತೆ ಪೆಟ್ರೋಲ್ ಬಂಕ್ ಇರ್ಬೋದು ಮತ್ತೆ ಕ್ಯಾಪಿಟಲ್ ಹೋಟೆಲ್ ಇರ್ಬೋದು ಇದು ಕೂಡ ಒಬ್ಬರದೇ ಒಂದು ಮಾಲೀಕತ್ವದಲ್ಲಿರೋದ್ರಿಂದ ಇದು ಕೂಡ ಒಂದು 300 ರಿಂದ 400 ಕೋಟಿಯಷ್ಟು ಬೆಲೆ ಬಾಳುವಂತಹ ಪ್ರಾಪರ್ಟಿ ಆಗಿದೆ. ಇದನ್ನ ಈಗ ಕೇಂದ್ರ ಸರ್ಕಾರ ಅವರು ವಶಕ್ಕೆ ಪಡಿಸುವಂತಹ ಕೆಲಸವನ್ನ ಮಾಡಬಹುದು. ಸದ್ಯ ಈಗೆಲ್ಲವನ್ನ ವಶಕ್ಕೆ ಪಡ್ಕೊಂಡು 4 ಕಡೆ ವಶಕ್ಕೆ ಪಡ್ಕೊಂಡು ಒಂದು ಹರಾಜು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಸದ್ಯ ಈಗ ಎಲ್ಲಾ ಪ್ರಾಪರ್ಟಿ ಕೂಡ ಸರ್ಕಾರದ ಅಧೀನಕ್ಕೆ ಬರುವಂತಹ ಸಾಧ್ಯತೆಗಳಿರೋದ್ರಿಂದ ಇವೆಲ್ಲವೂ ಕೂಡ ಇದೇ ತಿಂಗಳು ಹರಾಜಾಗುವ ಸಾಧ್ಯತೆ ಹೆಚ್ಚಿರುವುದು. ಕ್ಯಾಮರಾ ಪರ್ಸನ್ ಲಕ್ಷ್ಮೀನಾರಾಯಣ್ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು.